ಇಲ್ಲಿ ನನ್ನಲ್ಲಿ ದೈವಿ ಶಕ್ತಿ ಇದೆ, ನನಗೆ ಅಪಾರವಾದಂಥ ನನ್ನಲ್ಲಿ ಶಕ್ತಿ ಇದೆ ಅಂತ ಪ್ರದರ್ಶಿಸಲಿಕ್ಕೆ ಕೈಯಿಂದ ದೇವ್ರಿಗೆ ಏನು ಮಾಡ್ತಾರೆ, ಕರ್ಪೂರ ಆರತಿ ಮಾಡ್ತಾರೆ. ಅದು ದೈವಿ ಶಕ್ತಿ ಅಂತ ತಿಳ್ಕೊತಾರೆ. ತೋ ಇದನ್ನ ದೀಪ ಹಚ್ಚಿ, ಇದನ್ನು ಕರ್ಪೂರಕ್ಕೆ ಹಚ್ಚಿ. ಎಸ್, ನೋಡಿ ನಾನು ದೇವರಿಗೆ ಕರ್ಪೂರ ಆರತಿ ಮಾಡ್ತಾ ಇದ್ದೀನಿ. ಹೌದಾ? ಇದು ದೈವಿ ಶಕ್ತಿ, ನನ್ನಲ್ಲಿ ಅಪಾರವಾದಂಥ ಶಕ್ತಿ ಇದೆ, ನನ್ನ ದೇವಮಾನವ ನಾನು ಅಂತಕ್ಕಂಥ ಒಂದಿಷ್ಟು ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ನನ್ನಲ್ಲಿ ದೈವಿ ಶಕ್ತಿ ಇದೆ ಅಂತ ಏನು ಮಾಡ್ತಾರೆ ಅಂದ್ರೆ ಕರ್ಪೂರ ಆರತಿ ಮಾಡ್ತಾರೆ ದೇವ್ರಿಗೆ. ಹೌದಾ? ಇಲ್ಲಿದೆ ನೋಡಿ, ಕರ್ಪೂರವನ್ನು ಬೆಳಗ್ತಾರೆ. ಹೇಗೆ ಹೌದು ನೋಡಿ, ಇಲ್ಲಿ ಕೈ ಯಾಕೆ ಸುಡ್ಲಿಲ್ಲ? ಕರ್ಪೂರ ಉರಿಯುವಾಗ ನನ್ನ ಕೈ ಯಾಕೆ ಸುಡ್ಲಿಲ್ಲ? ಈಗ ನಿಮ್ಗೆ ಗೊತ್ತಿದೆ, ಇದು ಕರ್ಪೂರ ಅನ್ನೋದೇನಂತಂದ್ರೆ ಇದು ಉತ್ಪತನ ಅಂತಕ್ಕಂಥ ವಸ್ತು. ಇದು ಉತ್ಪತನ ಅಂದ್ರೆ ಸಬ್ಲಿಮೇಷನ್ ಅಂತ ಕರಿತೀವಿ. ಈಗ ಕೆಲವು ವಸ್ತುಗಳು, ಘನ ವಸ್ತುಗಳು ಏನ್ ಮಾಡ್ತಾವ ಅಂದ್ರೆ ಶಾಖವನ್ನು ಪಡೆದು ದ್ರವ ವಸ್ತು ಹಾಕವು. ಈಗ ಐಸ್, ಅದನ್ನ ಹೀಟ್ ಮಾಡಿದ್ರೆ ಏನಾಗುತ್ತದೆ? ಏನಾಗತ್ತೆ? ನೀರಾಗತ್ತೆ. ನೀರ್ನ ಮತ್ತೆ ಹೀಟ್ ಮಾಡಿದ್ರೆ ಬಾಯ್ಲ್ ಆಗಿ ಆವಿ ಆಗತ್ತ ಅಲ್ವಾ? ಘನ ಇದ್ದದ್ದು ದ್ರವ, ದ್ರವ ಇದ್ದದ್ದು ಅನಿಲ ಆಕೈತಿ. ಇದು ಹಂಗಲ್ಲ, ಏಕ್ದಮ್ ಘನ ಇದ್ದದ್ದು ಅನಿಲ ಆಕೈತಿ. ಸೊ ಇಲ್ಲಿ ಇದೇನಾಗುತ್ತೆ, ಯಾವತ್ತೂ ಬೆಂಕಿ ಮೇಲ್ಮುಖವಾಗಿ ಚಲಿಸುತ್ತ. ಹಾಗಾಗಿ ಅದ್ರ ಕೈಗೆ ಏನಾಗುದಿಲ್ಲ, ಸುಡುದಿಲ್ಲ. ಬೆಂಕಿ ಯಾವತ್ತೂ ಮೇಲ್ಮುಖವಾಗಿ ಚಲಿಸೋದ್ರಿಂದ ಇದು ನನ್ನ ಕೈ ಸುಡಂಗಿಲ್ಲ. ಸೊ ಹಾಗಾಗಿ ಇದೊಂದು ಉತ್ಪತನವನ್ನು ಹೊಂದತಕ್ಕಂಥ ವಸ್ತು. ಇದನ್ನೇನ್ ಮಾಡ್ತಾರಂದ್ರ, ನನ್ನಲ್ಲಿ ದೈವಿ ಶಕ್ತಿ ಐತಿ, ನಾನು ಎಲ್ಲರೂ ಇದ್ರಾಗ ಇಟ್ಕೊಂಡು ಕರ್ಪೂರ ಬೆಳಗಿದ್ರ, ಕೈಯಲ್ಲಿ ಬೆಳಗಿದ್ರ ಎಂತ ದೈವಿ ಶಕ್ತಿ, ದೇವ್ರ ಭಕ್ತಿ ಅಂತ ಏನ್ ಮಾಡ್ತಾರ ಅವ್ರಿಗೆ ಉದೋಕ ನಮಸ್ಕಾರ ಮಾಡಿ ದೇವರಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರ, ನಿಜವಾಗಿ ಇರ್ತಕ್ಕಂಥ ಪರಮಾತ್ಮನಿಂದ ದೂರ ಬಂದು ವ್ಯಕ್ತಿಗಳನ್ನೇ ನಾವು ಆರಾಧಿಸ್ಲಿಕ್ಕೆ ಹೊರಟು ಬಿಡ್ತೀವಿ. ನಮ್ಮನ್ನೇ ವ್ಯಕ್ತಿಯನ್ನ ಏನ್ ಮಾಡ್ತೀವಿ, ನಾವು ಆರಾಧಿಸ್ಲಿಕ್ಕೆ ಹೊರಟು ಹೋಗ್ತೀವಿ. ಹಾಗಾಗಿ ಇದರಿಂದ ನಾವೇನ್ ಮಾಡ್ತೀವಿ, ದೇವರಿಂದ ವಿಮುಖ ಆಗಿದ್ವಿ. ಸೊ ಹಾಗಾಗಿ ದೇವರ ಹೆಸರಿನಲ್ಲಿ ಈ ರೀತಿಯಾಗಿ ಏನ್ ಮಾಡ್ತಾರಂದ್ರ ಪವಾಡದ ಸದೃಶ್ಯವಾಗಿ ದೀಪವನ್ನು ಬೆಳಗ್ತಾರೆ.